ಸಬ್ ಆರ್ಬಿಟಲ್ ಏರೋಸ್ಪೇಸ್ ಸಂಸ್ಥೆಯು ಹೊಸ ಸಾಹಸ ಮಾಡುತ್ತಿದೆ. ಮೈಕಲ್ ಬೆಂಥೌಸ್ ಗಾಲಿಕುರ್ಚಿಯಲ್ಲಿ ಓಡಾಡುತ್ತಾ ಏರೋಸ್ಪೇಸ್ ಎಂಜಿನಿಯರಿಂಗ್ ಮಾಡಿದವರು ಈಗ ಆಗಸಕ್ಕೆ ನೆಗೆಯುತ್ತಿದ್ದಾರೆ. ವೀಲ್ಚೇರ್ ಹೆಣ್ಣು ಮೈಕಲ್ ಬೌಂತೇಸ್ ಕನಸು ಬಾಹ್ಯಾಕಾಶಕ್ಕೆ ಹೋಗುವುದು. ಆ ಸಾಹಸಕ್ಕೆ ಅಗತ್ಯದ ಅರ್ಹತೆ ಆಕೆಗಿತ್ತು. ಅದಕ್ಕೆ ಅಗತ್ಯದ ಏರೋಸ್ಪೇಸ್ ಎಂಜಿನಿಯರಿಂಗ್ ಅನ್ನು ಉತ್ತಮ ಮಟ್ಟದಲ್ಲಿ ಓದಿ ಪಾಸು ಮಾಡಿದ್ರು. ಸಬ್ ಆರ್ಬಿಟಲ್ ಬಾಹ್ಯಾಕಾಶ ಸಂಸ್ಥೆಯು ಅವರ ಕನಸನ್ನ ಈಗ ಸಾಕಾರ ಮಾಡುತ್ತಿದೆ. ಬೌಂತೇಸ್ರನ್ನ ಬಾಹ್ಯಾಕಾಶಕ್ಕೆ ಏರಿಸುವ ಸಾಹಸ ಸಿದ್ಧತೆಯನ್ನ ಅದು ಮಾಡಿಕೊಳ್ಳುತ್ತಿದೆ. ಜರ್ಮನಿಯ ಏರೋಸ್ಪೇಸ್ ಈಗ ನ್ಯೂ ಶೆಪರ್ಡ್ ರಾಕೆಟ್ ಮೂಲಕ NS-37 ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿತ್ತು. ಈ ಯೋಜನೆಯು 6 ಮಂದಿಯನ್ನ ಬಾಹ್ಯಾಕಾಶದಲ್ಲಿ ಓಡಾಡಿಸಿ ಹಿಂದಕ್ಕೆ ತರುವುದಾಗಿದೆ. ಆ 5ರ ತಂಡದಲ್ಲಿ ಗಾಲಿಕುರ್ಚಿ ತರುಣಿ ಬೌಂತೇಸ್ ಕೂಡ ಸೇರಿದ್ದಾರೆ. ಈ ಯೋಜನೆಯಂತೆ ಕರ್ಮನ್ ರೇಖೆ ಎಂಬ ಕಲ್ಪಿತ 100 ಕಿಲೋಮೀಟರ್ ಎತ್ತರದಾಚೆಗಿನ ಬಾಹ್ಯಾಕಾಶಕ್ಕೆ ಗಗನಯಾತ್ರಿಗಳನ್ನು ಕರೆದೊಯ್ದು ಹಿಂದಕ್ಕೆ ಕರೆತರಲಾಗ್ತಿದೆ. ಎಲ್ಲ ಸರಿಯಿತ್ತು. ಆದರೆ 2018ರಲ್ಲಿ ಬೈಕ್ ಅಪಘಾತದಲ್ಲಿ ತೀವ್ರ ಊನಾಂಕಿಯಾದ ಬಳಿಕ ಬೌಂತೇಸ್ ಗಾಲಿಕುರ್ಚಿಯಲ್ಲಿ ಓಡಾಡುತ್ತಿದ್ದಾರೆ. ಎಂಜಿನಿಯರ್ ಹ್ಯಾನ್ಸ್ ಕೊಯಿನಿಕ್ಸ್ ಮನ್, ಉದ್ಯಮಿ ನೀಲ್ ಮಿಲ್ಟ್, ಹೂಡಿಕೆದಾರರು ಜಾಯ್ ಹೈಡ್, ಅಡೋನಿಸ್ ಪೌರಾಲಿಸ್ ಹಾಗೂ ಜೇಸನ್ ಸ್ಟಾನ್ಸೆಲ್ಸ್ ಈ 5ರೊಂದಿಗೆ ಈಗ ಬೌಂತೇಸ್ ಬಾಹ್ಯಾಕಾಶಕ್ಕೆ ಹೋಗಲಿದ್ದು ತರಬೇತಿ ನಡೆದಿದೆ.